ಇಡೀ ರಾಜ್ಯದಲ್ಲಿ ಈ ಒಂದು ದೇವಸ್ಥಾನ ಇಷ್ಟು ಪ್ರಸಿದ್ಧ ಅಂತ ಹೇಳಿದ್ರೆ ಅದರಲ್ಲೂ ಈ ಒಂದು ಕಲ್ಲಿನಲ್ಲಿ ಕಟ್ಟಿರುವ ಅಳಗಾಡುವ ದೀಪದ ಕಂಬ ಅಂದ್ರೆ ಮೂವಿಂಗ್ ಪಿಲ್ಲರ್ ಈ ಒಂದು ದೇವಸ್ಥಾನದ ಮಾಹಿತಿ ತಿಳ್ಕೊಬೇಕಂದ್ರೆ ಈ ವಿಡಿಯೋ ಕಡಿತ ನೋಡ್ರಿ, ಎಲ್ರಿಗೂ ಶೇರ್ ಮಾಡ್ರಿ, ವಿಡಿಯೋ ಇಷ್ಟ ಆದ್ರೆ ಫಾಲೋ ಮಾಡಿ. ಶ್ರೀ ವೀರಭದ್ರೇಶ್ವರ ದೇವಸ್ಥಾನ ಹುಮ್ನಾಬಾದ್ ಜಯಸಿಂಹ ನಗರ ಎಂದೇ ಪ್ರತೀತಿಯಾಗಿದೆ. ಈ ಒಂದು ನಗರ ನಮ್ಮ ಬೀದರಲ್ಲಿ ಬರುತ್ತೆ. ನಾನ್ ದೇವಸ್ಥಾನದ ಒಳಗಡೆ ಹೋದಾಗ ನನಗೆ ಮೊದಲು ಕಂಡಿತ್ತು ದೇವಸ್ಥಾನದ ಗರ್ಭಗುಡಿ, ಶ್ರೀ ವೀರಭದ್ರ ಸ್ವಾಮಿಯ ವಿಗ್ರಹ. ದೇವಸ್ಥಾನ ಇತಿಹಾಸ ಹಾಗೂ ಊರಿನ ಇತಿಹಾಸ ನೋಡುತ್ತಾ ಹೋದಾಗ ಸುಮಾರು 1015ರಲ್ಲಿ ಕಲ್ಯಾಣಿ ಚಾಳುಕ್ಯರ ರಾಜನಾದ 2ನೇ ಜಯಸಿಂಹನು ಈ ಒಂದು ಜಯಸಿಂಹ ನಗರ ನಿರ್ಮಾಣ ಮಾಡಿದ್ರು ಅಂತ ಹೇಳ್ತಾರೆ. ಅದೇ ತರ ಶ್ರೀ ವೀರಭದ್ರೇಶ್ವರ ದೇವಸ್ಥಾನ 1725ರಲ್ಲಿ ಮರಾಠರ ರಾಜನಾದ ರಾಜ ರಾಮಚಂದ್ರನು ಅವರು ಕಟ್ಟಿದ್ರು ಅಂತ ಹೇಳ್ತಾರೆ. ಪೂರ್ವ ಕಡೆ ಇರುವ ದೇವಸ್ಥಾನದ ಹೆಬ್ಬಾಗಿಲು, ಗೋಪುರ, ಒಳಗಡೆ ಇರುವ ಪ್ರಾಚೀನ ಕಲಾಕೃತಿಗಳು, ಪಕ್ಕದಲ್ಲಿರುವ ಸ್ನಾನದ ಕುಂಡ ನೋಡೋದಕ್ಕೆ ವಿಸ್ಮಯ ಅನಿಸುತ್ತೆ. ಅದರ ಜೊತೆಗೆ ಯಾವ ತಂತ್ರಜ್ಞಾನ ಇಲ್ಲದೆ ಅಳಗಾಡುವ ಕಂಬ ದಿಗ್ಭ್ರಮೆ ಮಾಡುತ್ತೆ. ಈ ಒಂದು ದೇವಸ್ಥಾನವು ಭಕ್ತರಿಗೆ ಅನ್ನದಾಸೋಹ, ಪ್ರತಿ ವರ್ಷ ಜನವರಿಯಲ್ಲಿ ಜಾತ್ರೆ ನಡೆಯುತ್ತೆ. ನೀವೇನಾದ್ರೂ ನಿಮ್ಮ ಕುಟುಂಬ ಜೊತೆ ಬಂದಾಗ ಒಂದ್ಸಲ ಭೇಟಿ ನೀಡಿ. ಈ ಒಂದು ದೇವಸ್ಥಾನವು ಗುಲ್ಬರ್ಗದಿಂದ 60 ಕಿಲೋಮೀಟರ್, ಬೀದರ್ ಇಂದ 60 ಕಿಲೋಮೀಟರ್, ಹಾಗೆ ಹುಮ್ನಾಬಾದ್ ರೈಲ್ವೆ ಸ್ಟೇಷನ್ ಇಂದ 3 ಕಿಲೋಮೀಟರ್ ಆಗುತ್ತೆ. ಈ ತರ ವಿಡಿಯೋಗಳಿಗಾಗಿ ಫಾಲೋ ಮಾಡಿ. ಸಿಗೋಣ.